ಇದ್ದಾರೆ. ಅವರನ್ನ ಈ ವೇಳೆ ನಮ್ಮ ಕುರಿಶೆಟ್ಟಿ ಸಮಾಜದ MLCಗಳಾದ ಶ್ರೀ ಕೇಶವ ಪ್ರಸಾದ್ ಸರ್ ಅವರು ಪ್ರಾರಂಭ ಮತ್ತೊಮ್ಮೆ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಈಗ ಪ್ರಮಾಣ ವಚನ ಸ್ವೀಕಾರ ಅಧ್ಯಕ್ಷರಿಂದ ನಾನು ಅವರ ಹೆಸರಿಗಿಂತ ಮುಂಚೆ ಶ್ರೀ ಅಂತ ತಗೊಳ್ತೀನಿ, ಮುಂದಿನದೆಲ್ಲ ಅವರೇ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಶ್ರೀ ಬಿ ಲಿಂಗೇಶ್ವರ ಎಂಬ ಹೆಸರನ್ನು ನಾನು ಕುರಿಶೆಟ್ಟಿ ಕೇಂದ್ರ ಸಂಘದ 2025-30 ಸಾಲಿನ ನೂತನ ಅಧ್ಯಕ್ಷರಾಗಿ ನಾನು ಬಿ ಲಿಂಗೇಶ್ವರ ಸಂಘದ ಹಿತಾಸಕ್ತಿಗಳಿಗೆ ವೈಯಕ್ತಿಕವಾಗಿ ನಡೆದುಕೊಳ್ಳುತ್ತಿಲ್ಲವೆಂದು, ಸಂಘದ ಸೌಲಭ್ಯಗಳನ್ನು ಸ್ವಾಯತ್ತಕ್ಕೆ ಬಳಸಿಕೊಳ್ಳುತ್ತಿಲ್ಲ, ಸಂಘದ ಆಸ್ತಿಯನ್ನು ದರ್ಪಣವಾಗಿ ಕಾಯ್ದುಕೊಳ್ಳುತ್ತೇನೆ ಎಂದು ಮತ್ತು ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಅರ್ಥಕರಣ ಪೂರ್ವಕ ದುಡಿಯುತ್ತೇನೆ ಎಂದು ಕುಲದೇವ ಶ್ರೀ ನೀಲಕಂಠೇಶ್ವರ ಸ್ವಾಮಿ ಮತ್ತು ಲೋಕಸೇವಾ ನಾರಾಯಣ ಶ್ರೀಮತಿ ದೊಡ್ಡಮನೆ ಸಾಕಮ್ಮನವರ ಹೆಸರಲ್ಲಿ ಪ್ರಮಾಣ ಮಾಡುತ್ತೇನೆ ಹಾಗೂ ಪ್ರಮಾಣಕ್ಕೆ ಬದ್ಧರಾಗಿ ನಡೆದುಕೊಳ್ಳುತ್ತೇನೆ. ರಾಜ್ಯದ ಎಲ್ಲ ನೇಕಾರ ಪರವಾಗಿ ಶ್ರೀ ಸೋಮಶೇಖರ್ ಅವರು ನಮ್ಮ ಲಿಂಗೇಶ್ವರ ಅವರಿಗೆ ಮಾಲಾರ್ಪಣೆ ಮಾಡ್ತಾ ಈ ಕಡೆ ಕೇಶವ ಪ್ರಸಾದ್ ಸರ್, ಈ ಕಡೆ ಸೈಡಿಂದ ಸಮಾಜದ ಬಾಂಧವರಿಗೆ ಪರವಾಗಿ ಸದಸ್ಯರಾದ ನಾವು ಸಂಘದ ಹಿತಾಸಕ್ತಿಗಳಿಗೆ ವ್ಯತಿರಿಕ್ತವಾಗಿ ನಡೆದುಕೊಳ್ಳುವುದಿಲ್ಲವೆಂದು, ಸಂಘದ ಸೌಲಭ್ಯಗಳನ್ನು ಸ್ವಹಿತಕ್ಕೆ ಬಳಸಿಕೊಳ್ಳುವುದಿಲ್ಲವೆಂದು, ಸಂಘದ ಆಸ್ತಿಯನ್ನು ಜೋಪಾನವಾಗಿ ಕಾಯ್ದುಕೊಳ್ಳುತ್ತೇವೆಂದು ಮತ್ತು ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಅಂತಃಕರಣ ಪೂರ್ವಕ ದುಡಿಯುತ್ತೇವೆಂದು ಕುಲದೈವ ಶ್ರೀ ನೀಲಕಂಠೇಶ್ವರ ಸ್ವಾಮಿಯವರು ಹಾಗೂ ಲೋಕಸೇವಾ ಪಾರಾಯಣಿ ಶ್ರೀಮತಿ ಡಿ ಸಾಕಮ್ಮನವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಹಾಗೂ ಪ್ರಮಾಣಕ್ಕೆ ಬದ್ಧರಾಗಿ ನಡೆದುಕೊಳ್ಳುತ್ತೇನೆ ಎಂದು ಸಂಬಂಧ ನಾನು ವಿವರಿಸಿದ್ದೇನೆ. ನಮಸ್ಕಾರ. ಮಾಮ ನೀವು ಬರ್ರಿ. ಈಗ ಪ್ರಮಾಣ ವಚನವನ್ನು ಶ್ರೀಯುತ ಉತ್ತರ ಕರ್ನಾಟಕದ ನಮ್ಮ ಸಮಾಜದ ನಾಯಕರಾದಂಥ ಶ್ರೀಯುತ ಕುರಿಶೆಟ್ಟಿ ಕೇಂದ್ರ ಸಂಘದ 2025-30 ಸಾಲಿನ ನೂತನ ಆಡಳಿತ ಮಂಡಳಿ ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರಾದ ನಾವು ಸಂಘದ ಹಿತಾಸಕ್ತಿಗಳಿಗೆ ವ್ಯತಿರಿಕ್ತವಾಗಿ ನಡೆದುಕೊಳ್ಳಲು ಸಂಘದ ಸೌಲಭ್ಯಗಳನ್ನು ಸ್ವಹಿತಕ್ಕೆ ಬಳಸಿಕೊಳ್ಳುವುದಿಲ್ಲವೆಂದು, ಸಂಘದ ಆಸ್ತಿಯನ್ನು ಜೋಪಾನವಾಗಿ ಕಾಯ್ದುಕೊಳ್ಳುತ್ತೇವೆಂದು ಮತ್ತು ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಅಂತಃಕರಣ ಪೂರ್ವಕ ದುಡಿಯುತ್ತೇವೆಂದು ಕುಲದೈವ ಶ್ರೀ ನೀಲಕಂಠೇಶ್ವರ ಸ್ವಾಮಿ ಹಾಗೂ ಲೋಕಸೇವಾ ಪಾರಾಯಣೆ ಶ್ರೀಮತಿ ಡಿ ಸಾಕಮ್ಮನವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಹಾಗೂ ನಡೆದುಕೊಳ್ಳುತ್ತೇವೆಂದು ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೇನೆ. ಧನ್ಯವಾದ.